ಇದೇನ್ ಚಿಕ್ಕತೆ ಇಷ್ಟೊಂದ್ ಸಲೀಸಾಗಿ ಹೇಳ್ತಿದ್ದೀರಾ? ಅವ್ನ್ ಭಕ್ತಿ ಫ್ರೆಂಡ್ ಅನ್ನೋದನ್ನ ಮರ್ತ್ ಬಿಟ್ರ ಚಿಕ್ಕತೆ? ಇಲ್ಲ, ಚೆನ್ನಾಗೇ ನೆನ್ಪಿದೆ. ಇವ್ರಿಗೆಲ್ಲ ಏನ್ ಹೇಳ್ಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಇವ್ರ ಕಣ್ಮುಂದೆ ಅಗಸ್ತ್ಯ ಬಂದ್ ನಿಂತ್ಕೊಂಡ್ರು ಇವನೇ ಅಗಸ್ತ್ಯ ಅಂತ ಇವ್ರ ಕೈನಲ್ಲಿ ಹೇಳಕ್ಕಾಗತ್ತಾ? 9 ವರ್ಷ ಆಗಿದ್ದಾಗ ಊರ್ ಬಿಟ್ಟು ಹೋಗಿರೋ ಹುಡ್ಗ ಈಗ 18 ವರ್ಷ ಬಿಟ್ಕೊಂಡು ವಾಪಸ್ ಊರಿಗೆ ಬಂದ್ರು ಇವನೇ ಅಗಸ್ತ್ಯ ಅಂತ ಇವ್ರಿಗೆ ಯಾರಿಗಾರು ಕಂಡುಹಿಡಿಯಕ್ಕಾಗತ್ತಾ? ಏನ್ ತಲೆ ಚಿಕ್ಕತ್ತೆ ನಿಮ್ದು? ಹಾಗಿದ್ರೆ ಅಗಸ್ತ್ಯ ವಾಪಸ್ ಬಂದಿರೋದು ಇದೇ ಕಾರಣಕ್ಕ? ಚಿಕ್ಕತ್ತೆ, ಭಕ್ತಿ ಈ ಮನೆಗೆ ಕಾಲಿಡಕ್ಕೂ ಮುಂಚೆನೆ ಈ ಮನೆ ಮಗ ವಾಪಸ್ ಬಂದಿದ್ದಾನೆ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಈಗ ನೀನ್ ಏನ್ ಹೇಳಕ್ ಹೊರಟಿದ್ಯಾ? ಏನು ಇಲ್ಲ, ಎಲ್ರೂ ಅಗಸ್ತ್ಯ ವಾಪಸ್ ಬಂದಿದ್ದಾನೆ ಅಂತ ಮಾತಾಡ್ಕೊತಿದ್ದಾರೆ. ಇನ್ನು ನಿಶ್ಚಿತಾರ್ಥದ ದಿನ ಪುರೋಹಿತರು ಗೊತ್ತಿದ್ದೋ ಗೊತ್ತಿಲ್ದೇನೋ ಲಗ್ನ ಪತ್ರಿಕೆಯಲ್ಲಿ ಭಕ್ತಿ ಹೆಸರು ಜೊತೆ ಅಗಸ್ತ್ಯನ ಹೆಸರು ಬರ್ದಿದ್ದಾರೆ ಅಂದ್ರೆ ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ಮಾತಿಗೆ ಹೇಳ್ದೆ ಅಷ್ಟೇ. ಚಿಕ್ಕತ್ತೆ, ಇಲ್ಲಿ ಅಗಸ್ತ್ಯ ಯಾರು ಅಂತ ಯಾರಿಗೂ ಗೊತ್ತಾಗದೆ ಇದ್ರು ನಮ್ ಭಕ್ತಿಗಂತೂ ಖಂಡಿತ ಗೊತ್ತಾಗೇ ಆಗುತ್ತೆ ಅನ್ಸುತ್ತೆ. ಯಾಕೆ? ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ಚಿಕ್ಕತ್ತೆ? ದಯವಿಟ್ಟು ಏನು ಮಾತಾಡ್ಬೇಡ. ನಾವ್ ಎಲ್ಲಿದ್ದೀವಿ ಅನ್ನೋ ಪ್ರಜ್ಞೆ ಇರ್ಲಿ ರಾಗಿಣಿ. ಸರಿ ಬಿಡಿ, ಇಲ್ಲಿ ನಾನ್ ಸುಮ್ನೆ ಇದ್ರು ಅಗಸ್ತ್ಯನ ಹುಡ್ಕೊಂಡ್ ಬಂದಿರೋನು ಸುಮ್ನೆ ಇರ್ಬೇಕಲ್ವಾ ಚಿಕ್ಕತ್ತೆ? ಮತ್ತೆ ಮತ್ತೆ ಅದನ್ನೇ ಮಾತಾಡ್ಬೇಡ. ಭಕ್ತಿ ಎಲ್ಲಿದ್ದಾಳೆ ಅಂತ ನೋಡೋಣ ಬಾ. ನನ್ನ ಯಾರು ಹುಡ್ಕೊಂಡ್ ಬಂದಿದ್ದಾರೆ. ವಿಷಯ ನನ್ಗೂ ಗೊತ್ತಾಯ್ತು ಅಗಸ್ತ್ಯ, ಆದ್ರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಹೇ ಬ್ರೋ, ಹೇ ಆದಿತ್ಯ, ಒಂದ್ ನಿಮಿಷ. ಎಲ್ಲೋಗ್ತಿದ್ದೀರಾ? ಇವ್ರು ನನ್ನ ಫ್ರೆಂಡ್ಸು. ಇವ್ರೇ ನನ್ನ ಕಸಿನು. ಬೆಂಗಳೂರಿಂದ ಬಂದಿದ್ದಾನೆ ಅಂತ ಹೇಳಿದ್ನಲ್ವಾ, ಇವ್ರೇ ಅದು. ಹಲೋ ಅಣ್ಣ, ನನ್ನ ಪವನ್. ನನ್ನ ತಮ್ಮನೇ ಬೆಂಗಳೂರಲ್ಲೇ ಓದ್ತಿರೋದು. ಹ್ಮ್, ನಿಮ್ ಬಗ್ಗೆ ಪ್ರತೀಕ್ ಯಾವಾಗ್ಲೂ ಹೇಳ್ತೀನಿ.